ಬಾಸ್ಮತಿ ಪೇಟೆಂಟ್ ರಿಸರ್ಚ್ ಮೆಥಡಾಲಜಿಯಲ್ಲಿ ಕ್ವಶನ್ಸ್ ಕೇಳ್ಬೋದು. ಬಾಸ್ಮತಿ ಪೇಟೆಂಟಿನ ಬಗ್ಗೆ ಬರೀರಿ ಅಂತ. ಬಾಸ್ಮತಿ ರೈಸ್ ಏನಾಗಿರುತ್ತೆ, ಅದೊಂದು ಅರೋಮೆಟಿಕ್ ಆಗಿರುವಂಥ ರೈಸು. ಎಲ್ಲಿ ಗ್ರೋ ಮಾಡೋದು ಅಂತಂದರೆ ಇಂಡಿಯಾದಲ್ಲಿ ಗ್ರೋ ಮಾಡ್ತಾ ಹೋದರು. 1997 ಯು ಎಸ್ ಕಂಪ್ನಿ ಬರುತ್ತೆ ರೈಸ್ ಟೆಕ್ ಅಂತ. ಅವನು ಪೇಟೆಂಟನ್ನು ಯು ಎಸ್ ಎಲ್ಲಿ ತಗೊಳ್ತಾ ಹೋಗ್ತಾನೆ. ಯಾವ್ದ್ರ ಮೇಲೆ ಅಂತಂದರೆ ಬಾಸ್ಮತಿ ರೈಸಿನ ಮೇಲೆ. ಆ ರೈಸ್ ಟೆಕ್ ಕ್ಲೇಮ್ ಮಾಡ್ತಾ ಹೋಗ್ತಾನೆ ಅದು ಅವನೇ ವೆರೈಟಿ ಆಫ್ ದ ಬಾಸ್ಮತಿ ರೈಸನ್ನು ಇನ್ವೆಂಟ್ ಮಾಡಿದ್ದು ಅಂತ. ಅದಕ್ಕೆ ಇದು ಇಂಡಿಯಾಗೆ ಗೊತ್ತಾಗಿ ಅವ್ರು ಅಪೋಸ್ ಮಾಡ್ತಾ ಹೋಗ್ತಾರೆ, ಇದು ಇಂಡಿಯಾದಲ್ಲಿ ಬಂದಿರುವಂಥ ಟ್ರೆಡಿಷ್ನಲ್ ನಾಲೆಡ್ಜ್ ಆಗಿರುತ್ತೆ ಅಂತ. ಆವಾಗ ಅವ್ರ ಹತ್ರ ಇಂಡಿಯಾದವ್ರು ಅಪೋಸ್ ಮಾಡಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಚಾಲೆಂಜ್ ಮಾಡ್ತಾ ಹೋಗಿರುತ್ತೆ. ದ ಪೇಟೆಂಟ್ ಇನ್ ಯು ಎಸ್ ಪೇಟೆಂಟ್ ಆಫೀಸಲ್ಲಿ, ಯು ಎಸ್ ಪೇಟೆಂಟ್ ಆಗಿರುವಂಥ ಆಫೀಸಲ್ಲಿ ಚಾಲೆಂಜ್ ಮಾಡ್ತಾ ಇರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ. ಇಂಡಿಯಾ ಪ್ರೂವ್ ಮಾಡುತ್ತೆ ಬಾಸ್ಮತಿ ರೈಸ್ ಏನಾಗಿರುತ್ತೆ, ಇಟ್ಸ್ ಒನ್ ಆಫ್ ದ ಪೇಟೆಂಟ್ ವಿಚ್ ವಾಸ್ ಆಲ್ರೆಡಿ ನೋನ್ ಅರ್ಲಿಯರ್. ಇದೇನಾಗಿರುತ್ತೆ, ಆಲ್ರೆಡಿ ಗೊತ್ತಿರುವಂಥದ್ದು, ಇಂಡಿಯಾದಲ್ಲಿ ಆಲ್ರೆಡಿ ಪ್ರೂವ್ಡ್ ಆಗಿದೆ. ಯಾಕಂದರೆ ಇದು ಇಂಡಿಯಾದ ಟ್ರೆಡಿಷ್ನಲ್ ಆಗಿರುವಂಥ ನಾಲೆಡ್ಜ್ ಆಗಿರುತ್ತೆ ಅಂತ. ಅದಕ್ಕೆ ಲಾಸ್ಟಿಗೆ ಆ್ಯಸ್ ಎ ರಿಸಲ್ಟ್ ಏನಾಗಿರುತ್ತೆ, ಆ ರೈಸ್ ಟೆಕ್ಕು ವಿತ್ಡ್ರಾ ಮಾಡ್ತಾ ಹೋಗ್ತಾನೆ. ಮೋಸ್ಟ್ ಆಫ್ ಇಟ್ಸ್ ಪೇಟೆಂಟ್ ಕ್ಲೇಮ್ನ ವಿತ್ಡ್ರಾ ಮಾಡ್ತಾನೆ. ಇದರಿಂದ ಏನಾಯಿತು, ಇಂಡಿಯಾ ಸಕ್ಸಸ್ಫುಲಿ ಪ್ರೊಟೆಕ್ಟೆಡ್ ಆಯಿತು, ಅಂದರೆ ಓವರ್ ದ ರೈಟ್. ಇದ್ರದ್ದು ಇಂಪಾರ್ಟೆನ್ಸ್ ಏನಂತ ಹೇಳ್ತೀವಿ ಅಂದರೆ, ಇದು ಇಂಪಾರ್ಟೆನ್ಸ್ ಏನಾಯಿತು ಅಂದರೆ ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ ಇಂಡಿಯನ್ ಟ್ರೆಡಿಷ್ನಲ್ ಆಗಿರುವಂಥ ನಾಲೆಡ್ಜ್ ಅಂತ ಹೇಳಿರ್ತೀವಲ್ವಾ, ಅದನ್ನು ಇದೇನು ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಿದೆ. ಇಂಡಿಯನ್ ಟ್ರೆಡಿಷ್ನಲ್ ಆಗಿರುವಂಥ ಪ್ರಾಡಕ್ಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಂಪಾರ್ಟೆನ್ಸ್ ಆಫ್ ದ ಗ್ರಾಫಿಕಲ್ ಇಂಡಿಕೇಷನ್ಸ್ನ ಇಂಪಾರ್ಟೆನ್ಸು ಕೂಡ ಹೇಳುತ್ತೆ. ಗ್ರಾಫಿಕಲ್ ಇಂಡಿಕೇಷನ್ಸ್ ಅಂತ ಹೇಳಿದ್ರೇನು, ಇದೊಂದು ಸೈನ್ ಅಲ್ವಾ, ವಿಚ್ ಇಸ್ ಯೂಸ್ಡ್ ಫಾರ್ ದ ಪ್ರಾಡಕ್ಟ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಇದು ಸ್ಪೆಸಿಫಿಕ್ ಆಗಿರುವಂತಹ ಲೊಕೇಶನ್ಸ್ನ ಹೇಳ್ತಾ ಹೋಗಿರುತ್ತೆ. ಸ್ಪೆಸಿಫಿಕ್ ಲೊಕೇಶನ್ಸ್ ಅಂದರೆ ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾವ ಪ್ರಾಡಕ್ಟ್ ತುಂಬ ಯೂಸ್ ಆಗಿರುತ್ತೆ, ಅಂದರೆ ಆ ಇಂಡಿಕೇಷನ್ಸ್ನ ತೋರಿಸ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಪ್ರಾಡಕ್ಟ್ ಪ್ಲೇಸ್ ಆಫ್ ದ ಒರಿಜಿನಲ್ಲಿ ಅದೇನಾಗಿರುತ್ತೆ, ಸ್ಟ್ರಾಂಗ್ಲಿ ಕನ್ಸರ್ಡ್ ಆಗಿರುತ್ತೆ, ಕನೆಕ್ಟೆಡ್ ಆಗಿರುತ್ತೆ. ಏನನ್ನು ಪ್ರಿವೆಂಟ್ ಮಾಡ್ತಾ ಹೋಗಿರುತ್ತೆ, ಇದು ಮಿಸ್ಯೂಸ್ ಆಫ್ ದ ಬಾಸ್ಮತಿ ರೈಸನ್ನು ಪ್ರಿವೆಂಟ್ ಮಾಡುತ್ತೆ. ಪ್ರೊಟೆಕ್ಟ್ ಮಾಡ್ತಿರೋದು ಯಾವುದನ್ನು ಪ್ರೊಟೆಕ್ಟ್ ಮಾಡುತ್ತೆ, ಇಂಡಿಯನ್ ಟ್ರೆಡಿಷ್ನಲ್ ಪ್ರಾಡಕ್ಟ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗಿರುತ್ತೆ. ಮಿಸ್ಯೂಸ್ ಆಫ್ ದ ಬಾಸ್ಮತಿ ರೈಸನ್ನು ಪ್ರಿವೆಂಟ್ ಮಾಡುತ್ತೆ. ಇದರದ್ದು ಪೇಟೆಂಟ್ ಆಗಿರುವಂಥ ಲಾ ಇದೆಯಲ್ವಾ, ಪೇಟೆಂಟ್ ಲಾಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ಟ್ರೆಡಿಷ್ನಲ್ ನಾಲೆಡ್ಜನ್ನ ಪೇಟೆಂಟ್ ಮಾಡೋದಕ್ಕಾಗೋದಿಲ್ಲ. ಪ್ರೀರಿಯರ್ ಆರ್ಟ್ ಅಂತ ಹೇಳಿದ್ರೆ ಇದು ನಾವೆಲ್ಟಿ ಆಗಿದೆಯಾ ಅದ್ರ ಬಗ್ಗೆ ಹೈಲೈಟ್ ಮಾಡ್ತಾಯಿದೆ. ಅಂದರೆ ನಾವೆಲ್ಟಿ ಆಗಿದೆ, ಇದು ನ್ಯೂ ಆಗಿರುವಂಥ ಥಿಂಗ, ನಾಟ್ ಆಬ್ವಿಯಸ್ಸಾ, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಆಫ್ ದ ಪ್ರೀರಿಯರ್ ಆರ್ಟಿನ ಬಗ್ಗೆ ಹೈಲೈಟ್ ಮಾಡ್ತಾ ಇರುತ್ತೆ. ಆಮೇಲೆ ಬಯೋಪೈರಸಿನ ಪ್ರಿವೆಂಟ್ ಮಾಡುತ್ತೆ. ಇದು ಇಂಪ್ಯಾಕ್ಟ್ ಆಫ್ ದ ಪೇಟೆಂಟ್ ಲಾ. ಇದಿಷ್ಟು ಏನಾಗಿದೆ, ಬಾಸ್ಮತಿ ರೈಸ್ ಪೇಟೆಂಟಿನ ಬಗ್ಗೆ ಕೇಳಿದ್ರೆ ಇದಿಷ್ಟು ಬರೀಬೇಕು.